ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಕನ್ನಡದ ಯೂಟ್ಯೂಬ್ ಚಾನಲ್ ಅನ್ಬಾಕ್ಸ್ ಕರ್ನಾಟಕಕ್ಕೆ ಸ್ವಾಗತ. ಇದೇ ಮೊದಲನೇ ಸಲ ನೀವೇ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ, ನಾನು ವಿಕ್ರಮ್ ಗೌಡ. ನಾನು ಭಾಸ್ಕರ್. ನೀವು ಕರ್ನಾಟಕದ ಫುಡ್ ಮತ್ತು ಪ್ಲೇಸ್ ಬಗ್ಗೆ ತಿಳ್ಕೊಬೇಕು ಅಂದರೆ ನಮ್ಮ ಚಾನಲ್ನ ಕೆಂಪು ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಫ್ರೀಯಾಗಿ ಸಬ್ಸ್ಕ್ರೈಬ್ ಆಗಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ. ಇನ್ನೂ ಜಾಸ್ತಿ ಪ್ಲೇಸಸ್ ಬಗ್ಗೆ ತಿಳ್ಕೊಬೇಕು ಅಂದರೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ, ಅಲ್ಲಿ ಜಾಸ್ತಿ ಪ್ಲೇಸಸ್ ಬಗ್ಗೆ ಪೋಸ್ಟ್ ಮಾಡ್ತಾ ಇರ್ತೀವಿ. ಸೊ ಇವತ್ತು ನಾವು ಕೋರಮಂಗ್ಲಕ್ಕೆ ಬಂದಿದ್ದೀವಿ. ಕೋರಮಂಗ್ಲದಲ್ಲಿ ಅಥೆಂಟಿಕ್ ಮಿಡಲ್ ಈಸ್ಟರ್ನ್ ಫುಡ್ ತಿನ್ನಕ್ಕೆ ಬಂದಿದ್ದೀವಿ. ಮಿಡಲ್ ಈಸ್ಟರ್ನ್ ಅಂದಿದ ತಕ್ಷಣ ಎಲ್ಲರ ತಲೆಗೆ ಬರೋದು ಬರೀ ನಾನ್ ವೆಜ್ಜು, ದೊಡ್ಡ ದೊಡ್ಡ ಪೀಸಸ್ಸು. ಬಟ್ ಇದು ಮಾತ್ರ ಪ್ಯೂರ್ ವೆಜ್ ರೆಸ್ಟೋರೆಂಟು. ಈ ರೆಸ್ಟೋರೆಂಟ್ ಹೆಸರೇನು, ಏರಿಯಾ ಕರೆಕ್ಟಾಗಿ ಎಲ್ಲಿದೆ ಅಂತ ಭಾಸ್ಕರ್ ಹೇಳ್ತಾರೆ. ಈ ರೆಸ್ಟೋರೆಂಟ್ ಹೆಸರು ಬಂದು ಹಬೀಬಿ ಫಲಾಫಲ್ ಅಂತ. ಇದು ಬಂದು ನಿಮಗೆ ಕೋರಮಂಗ್ಲ ಫಸ್ಟ್ ಬ್ಲಾಕಲ್ಲಿದೆ. ಸೊ ಬನ್ನಿ ಹೋಗೋಣ ಒಳಗಡೆ. ಪ್ಯೂರ್ ವೆಜಿಟೇರಿಯನ್ನು, ಹೊಟ್ಟೆ ಹಸಿತಾ ಇದೆ, ಮಧ್ಯಾಹ್ನ ಬಂದಿರೋದು, ಲೇಟ್ ಮಾಡಿದ್ರೆ ಒಳಗೋಣ. ನಮ್ಮ ಜೊತೆ ರೆಸ್ಟೋರೆಂಟ್ ಮ್ಯಾನೇಜರ್ಸ್ ಇದ್ದಾರೆ, ಇಬ್ರಾಹಿಂ ಮತ್ತು ಯಲ್ಲಪ್ಪ ಅಂತ. ಅವ್ರನ್ನ ಮಾತಾಡಿಸಿ ರೆಸ್ಟೋರೆಂಟ್ ಬಗ್ಗೆ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ಅನ್ಬಾಕ್ಸ್ ಕರ್ನಾಟಕ ನೋಡ್ತಾ ಇದ್ದಾರೆ, ಅವ್ರಿಗೆಲ್ಲರಿಗೆ ನಮಸ್ಕಾರ. ನಮ್ಮದು ರೆಸ್ಟೋರೆಂಟ್ ಬಂದು ಹಬೀಬಿ ಫಲಾಫಿಲ್ ಅಂತ ಹೆಸರು. ನಮ್ಮದು ಕಂಪ್ನಿ ಹೆಸರು ಬಂದುಬಿಟ್ಟು ಅಮೀರ್ ಜುನದಿ ಫಾರ್ ಫುಡ್ ಇಂಡಸ್ಟ್ರಿ. ಅದು ಪ್ಯೂರ್ ವೆಜಿಟೇರಿಯನ್ ಮಿಡಲ್ ಈಸ್ಟರ್ನ್ ಸ್ಟ್ರೀಟ್ ಫುಡ್. ಇಲ್ಲಿ ಹೆಂಗೆ ಇಡ್ಲಿ ದೋಸೆ ಸ್ಟ್ರೀಟ್ ಫುಡ್ ಐತೆ, ನೀವು ಮಿಡಲ್ ಈಸ್ಟ್ಗೆ ಹೋದರೆ ಫಲಾಫಿಲ್ ಇಸ್ ಅ ಸ್ಟ್ರೀಟ್ ಫುಡಲ್ಲಿ. ಇಲ್ಲಿ ನಮ್ಮ ಬಾಸು 2017 ಇಂಡಿಯಾಗೆ ಬಂದರು ಆ್ಯಸ್ ಎ ಟೂರಿಸ್ಟ್. ಅವ್ರಿಗೆ ಬ್ಯಾಂಗ್ಳೂರು ತುಂಬ ಇಷ್ಟ ಆಯಿತು ಅವ್ರಿಗೆ. ಹಾಗೆ ಫಲಾಫಿಲ್ ಸ್ಟ್ರೀಟ್ ಫುಡ್ ಐತೆ ಮಿಡಲ್ ಈಸ್ಟಲ್ಲಿ. ಆ ಥರ ಒಂದು ರೆಸ್ಟೋರೆಂಟ್ ಇಲ್ಲಿನೂ ಓಪನ್ ಮಾಡೋಣ ಅಂತ 2018 ಮೇ 17ಗೆ ಅದು ನಮ್ಮದು ಕೋರಮಂಗ್ಲ ರೆಸ್ಟೋರೆಂಟ್ ಓಪನ್ ಆಯಿತು. 3 ಬ್ರಾಂಚಸ್ ಐತೆ ಇವಾಗ, ಒಂದು ಫುಡ್ ಟ್ರಕ್ ಐತೆ. ಮತ್ತು ಏನು ಸ್ಪೆಷಲ್ ಸರ್ ಇಲ್ಲಿ? ಸ್ಪೆಷಲ್ ಅದು ಮಿಡಲ್ ಈಸ್ಟರ್ನ್ ಅಥೆಂಟಿಕ್ ಟೇಸ್ಟ್. ನಾವು ಅಲ್ಲಿ ನೀವು ಹೇಗೆ ಟೇಸ್ಟ್ ಇರುತ್ತೆ ಅದೇ ಟೇಸ್ಟ್ ನಾವು ಇಲ್ಲಿ ಮೇಂಟೈನ್ ಮಾಡಿದ್ದೀವಿ. ಅದು ಫ್ರೆಶ್ ಫುಡ್ಡು, ನಾವು ಏನು ಪ್ರಿಸರ್ವೇಟಿವ್ ಏನು ಹಾಕಲ್ಲ ಅದರಲ್ಲಿ. ನ್ಯಾಚುರಲ್ಲು, ಅಥೆಂಟಿಕ್ಕು, ಫ್ರೆಶ್ಶು. ಡೈಲಿ 2 ಟೈಮ್ ನಮ್ಮದು ಡೆಲಿವರಿ ಬರುತ್ತೆ. ನಮ್ಮದು ಟ್ರಕ್ಕು ಐತೆ, ಟ್ರಕ್ಕಿಂದ ನಮ್ಮದು ಸೆಂಟ್ರಲೈಸ್ಡ್ ಕಿಚನ್ ಐತೆ, ಅಲ್ಲಿಂದ ನಾವು ಡೆಲಿವರಿ ಮಾಡ್ತೀವಿ ಡೈಲಿ 2 ಟೈಮ್ಸ್ ರೆಸ್ಟೋರೆಂಟ್ಗೆ. ಅದೆಲ್ಲ ಮಾರ್ನಿಂಗ್ ಬಂದಿರೋದು ಸ್ಟಾಕು ಈವ್ನಿಂಗ್ ಹೋಗ್ಬಿಡುತ್ತೆ, ಆಫ್ಟರ್ನೂನ್ ಬರೋದು ಸ್ಟಾಕು ನಾವು ಈವ್ನಿಂಗ್ವರೆಗೂ ಯೂಸ್ ಮಾಡ್ತೀವಿ. ಆ ಥರ ನಾವು ಆಯಿಲ್ ಟೆಸ್ಟಿಂಗ್ 3 ಟೈಮ್ಸ್ ಮಾಡ್ತೀವಿ ಡೈಲಿ. ಆಯಿಲ್ ಕ್ವಾಲಿಟಿ ಚೆನ್ನಾಗಿರಬೇಕು. ಆಮೇಲೆ ಫುಡ್ಡು ಟೆಂಪ್ರೇಚರ್ಸು, ಆಮೇಲೆ ಸ್ಟೋರಿಂಗ್ ಟೆಂಪ್ರೇಚರ್ಸು, ಆಮೇಲೆ ಫುಡ್ಡು ಕ್ವಾಲಿಟಿ ನಮ್ಮದು ಮ್ಯಾನೇಜರ್ಸು ಎಲ್ಲ ಡೈಲಿ 3 ಟೈಮ್ ಫುಡ್ ಕ್ವಾಲಿಟಿ ಚೆಕ್ ಮಾಡ್ತಾರೆ. ರೆಸ್ಟೋರೆಂಟ್ ಟೈಮಿಂಗ್ಸ್ ಹೇಳಿ. ನಮ್ಮದು ರೆಸ್ಟೋರೆಂಟ್ ಟೈಮಿಂಗ್ ಮಾರ್ನಿಂಗ್ 7 AM ಇಂದ ನೈಟು 11 PM ವರೆಗೂ ಇರುತ್ತೆ. ಆಮೇಲೆ ವೀಕ್ಲಿ ಆಫ್ಸ್ ಏನಾದರೂ? ವೀಕ್ಲಿ ಆಫ್ಸ್ ಏನೂ ಇಲ್ಲ ಸರ್. 365 ಡೇಸ್ ವರ್ಕಿಂಗ್ ಡೇ ಸರ್. ಸೊ ನಿಮ್ಮದು ಬೇಕರಿ ಕೂಡ ಇದೆಯಲ್ಲ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ. ಯಾವ ಥರ ಬೇಕ್ ಮಾಡ್ತೀರಾ ಸರ್? ಬೇಕರಿ ಬಂದ್ಬಿಟ್ಟು ಒಂದು ಅರೇಬಿಯನ್ ಬ್ರೆಡ್ಡು, ಪೀತಾ ಬ್ರೆಡ್ಡು. ಸೊ ನೀವು ಹೊರಗಡೆ ಅದನ್ನು ನೀವು ಪೀತಾ ಬ್ರೆಡ್ ನೋಡಿದ್ರಪ್ಪ ಅಂದರೆ ಅದರೊಳಗಡೆ ತುಂಬ ಪ್ರಿಸರ್ವೇಟಿವ್ಸ್ ಎಲ್ಲ ಹಾಕಿರ್ತಾರೆ, ಸೆಲ್ಫ್ ಲೈಫ್ ಬರಲಿ ಅಂತ. ಓಕೆ. ಸೊ ನಾವೇನು ಮಾಡ್ತೀವಿ ಅಂದ್ರಪ್ಪ ಅಂದರೆ
ಹೈ ಪ್ರೋಟೀನ್ ಫ್ಲೋರ್ನ ಅದಕ್ಕೆ ಯೂಸ್ ಮಾಡ್ತಾ ಇದ್ದೀವಿ. ಡೈಲಿ ಫ್ರೆಶ್ ಮಾಡಿಬಿಟ್ಟು ಒಂದು ದಿನಕ್ಕೆ ಏನು ಬೇಕೋ ಅಷ್ಟೇ ನಾವು ಪ್ರೊಡಕ್ಷನ್ ಮಾಡ್ತಾ ಇದ್ದೀವಿ. ಇನ್ನು ಫ್ಯೂಚರಲ್ಲಿ ನಾವು ಮತ್ತೆ ಏನು ಮಾಡ್ತಿದ್ದೀವಿ ಅಂತಪ್ಪ ಅಂದರೆ ಈ ಸ್ಟೋರಿಗೆಲ್ಲ ಹೊರಗಡೆಲ್ಲ ಸ್ಟೋರಿಗೆಲ್ಲ ಕೊಡಬೇಕಂತೇಳಿ ಸೊ ಅದು ಕೂಡ ಪ್ಲಾನ್ ಮಾಡ್ತೀವಿ. ಈ ಥರ ಪ್ಯಾಕೆಟ್ಸ್ ಮಾಡಿಬಿಟ್ಟು ಪ್ರತಿಯೊಂದು ಸ್ಟೋರಲ್ಲಿ ಸಿಗಬೇಕಂತ. ಸೊ ರಿಟೇಲ್ ಬೇರೆ ರಿಟೇಲ್ ಸ್ಟೋರಲ್ಲಿ ಸೇಲ್ ಮಾಡೋಕ್ಕೆ ರಿಟೇಲ್ ಸ್ಟೋರ್ ಮಾಡೋಕ್ಕಂತ. ನಮ್ಮ ಇದರಲ್ಲಿ ರೋಲ್ ಸಿಗುತ್ತೆ, ಬರ್ಗರು, ಸ್ಯಾಂಡ್ವಿಚ್ ಸಿಗುತ್ತೆ, ಪ್ಲೇಟ್ ಸಿಗುತ್ತೆ. ಜ್ಯೂಸ್ ಬಂದು ನಮ್ಮದು ನ್ಯಾಚುರಲ್ ಜ್ಯೂಸ್ ನಾವು ಸ್ಕ್ಯೂಸ್ ಮಾಡೋದು ಫ್ರೆಶ್ ಜ್ಯೂಸು. ಅದರಲ್ಲಿ ಏನು ಹಾಕಲ್ಲ, ಶುಗರು ಹಾಕಲ್ಲ, ಏನು ಹಾಕಲ್ಲ. ಸ್ಕ್ಯೂಸ್ ಮಾಡೋದು ಆರೆಂಜು, ಈಜಿಪ್ಷಿಯನ್ ಆರೆಂಜ್, ಅದು ಇಂಪೋರ್ಟೆಡ್ ಆರೆಂಜ್. ಅದು ನಾವು ಇಂಪೋರ್ಟೆಡ್ ಆರೆಂಜು ಯೂಸ್ ಮಾಡೋದು, ಈಜಿಪ್ಷಿಯನ್ ಆರೆಂಜ್, ಈಜಿಪ್ಟಿಂದ ಬರುತ್ತೆ ಅದು. ಸರ್ ನೀವು ಎಲ್ಲ ಕಡೆ ನೋಡಿರ್ತೀರಾ ಬೇಕಿಂಗ್ ಮಾಡೋಕ್ಕಂತಂದ್ರಪ್ಪ ಅಂದರೆ ಒಂದು ರೋಟ್ರಿ ಓವನ್ ಇರುತ್ತೆ, ಡೆಕ್ ಓವನ್ ಇರುತ್ತೆ. ಸೊ ನಾವು ಕ್ಲಾಸಿಕ್ಕಾಗಿ ಓಲ್ಡ್ ಕನ್ನಡದಲ್ಲಿ ಏನಂದ್ರಪ್ಪ ಅಂದರೆ ಅದಕ್ಕೆ ಬಟ್ಟೆ ಅಂತ ಕರೀತಾರೆ ನಮ್ಮ ಕಡೆ. ಸೊ ಆ ಓವನಲ್ಲಿ ನಾವು ಈ ಬ್ರೆಡ್ಗಳನ್ನೆಲ್ಲ ಬೇಕ್ ಮಾಡ್ತಾ ಇರ್ತೀವಿ. ಸೊ ನಿಮಗೆ ಆ ಓವನಲ್ಲಿ ಮಾಡೋ ಬ್ರೆಡ್ ಟೇಸ್ಟ್ ಬೇರೆ ಇರುತ್ತೆ, ಮತ್ತು ಈ ಕ್ಲಾಸಿಕ್ ಓವನಲ್ಲಿ ಮಾಡುವಂಥ ಟೇಸ್ಟೇ ನಿಮಗೆ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಸೊ ಈ ಬ್ರೆಡ್ಸ್ ಸೊ ಇದೇ ಒಂದು ಸ್ಪೆಷಾಲಿಟಿ ಅಂತ ಹೇಳ್ಬೋದು ಸರ್. ಬ್ರೆಡ್ ಸ್ಪೆಷಾಲಿಟಿ. ಬೇಕರಿ ಎಲ್ಲಿರೋದು ಸರ್? ನಮ್ಮದು ಹೆಡ್ ಕಿಚನ್ ಬಂದ್ಬಿಟ್ಟು ಬೊಮ್ಮನಹಳ್ಳಿಯಲ್ಲಿ ಇರೋದು ಸರ್ ನಮ್ಮದು ಕಿಚನ್ ಕಂಪ್ನಿ. ಕಿಚನ್ ಬಂದ್ಬಿಟ್ಟು ಸೊ ಅದನ್ನು ರಿಟೇಲ್ ಸ್ಟೋರ್ಸ್ಗೆ ನೀವು ಸಪ್ಲೈ ಮಾಡ್ತೀವಿ. ಹೌದು. ಥ್ಯಾಂಕ್ ಯು. ನಮ್ಮ ಆರ್ಡ್ರ್ ಎಲ್ಲ ಬಂದಿದೆ. ಏನೇನು ಬಂದಿದೆ ಅಂತ ಒಂದು ಕಡೆಯಿಂದ ಹೇಳ್ಬಿಡ್ತೀವಿ. ಇಲ್ಲಿ ಮಿಡಲ್ ಈಸ್ಟರ್ನ ಫೇಮಸ್ ಸ್ವೀಟು ಬಕ್ಲಾವ್ ಅಂತ, ಅದ್ರ ಪಕ್ಕ ಬಲೂಜಾ ಅದೊಂದು ಸ್ವೀಟು. ಅದಾದಮೇಲೆ ಪೀತಾ ಚಿಪ್ಸ್ ಆ್ಯಂಡ್ ಡಿಪ್ಸ್, ಆಮೇಲೆ ರೈಸ್ ಫಲಾಫಲ್ ಪ್ಲೇಟ್, ಇನ್ನೊಂದು ಫಲಾಫಲ್ ಪ್ಲೇಟ್, ಆಮೇಲೆ ಫಲಾಫಲ್ ಪೀತಾ ಪಾಕೆಟ್, ಆಮೇಲೆ ಫಲಾಫಲ್ ಬರ್ಗರ್, ಆಮೇಲೆ ಈಜಿಪ್ಷಿಯನ್ ಆರೆಂಜ್ ಜ್ಯೂಸ್ ತೊಗೊಂಡಿದ್ದೀನಿ. ಅದಾದಮೇಲೆ ಬ್ಲ್ಯಾಕ್ ಮಿಂಟ್ ಟೀ ತೊಗೊಂಡಿದ್ದೀವಿ. ಆಮೇಲೆ ಲೆಮನೋನಾ ಅದೂ ಇದೆ. ಟೋಟಲ್ಲು ಒಂದು 10 ಡಿಶಸ್ ಇದೆ. ಸೊ ಫಲಾಫಲ್ ಪ್ಲೇಟಿಂದ ಸ್ಟಾರ್ಟ್ ಮಾಡೋಣ. ಇದರಲ್ಲಿ ಮೇಯ್ನ್ ಐಟಮ್ಮು ಫಲಾಫಲ್ ಕೊಡ್ತಾರೆ. ಫಲಾಫಲ್ ಜೊತೆ ಪೀಟಾ ಬ್ರೆಡ್ ಇರುತ್ತೆ, ಆಮೇಲೆ ಹಮ್ಮಸ್ ಇರುತ್ತೆ, ಆಮೇಲೆ ಸಲಾಡು, ಪಿಕ್ಕಲ್ಲು ಮತ್ತು ಫ್ರೆಂಚ್ ಫ್ರೈಸ್ ಕೊಡ್ತಾರೆ. ಫಲಾಫಲ್ ತೊಗೊಳೋಣ ಫಸ್ಟು. ಫಲಾಫಲ್ ಇದೇ ಮೇಯ್ನು. ಇಲ್ಲಿ ಅವರು ಎಲ್ಲ ಡಿಶ್ಶು ಇದು ಇದ್ದೇ ಇರುತ್ತೆ. ಫಲಾಫಲ್ ಇದ್ದೇ ಇರುತ್ತೆ. ಇದು ಸ್ಟ್ರೀಟ್ ಫುಡ್ ಥರ ಮಿಡಲ್ ಈಸ್ಟಲ್ಲಿ. ನಾವು ವಡೆ ಏನಂತೀವಿ ಸೇಮ್ ಅದೇ ಕಾನ್ಸೆಪ್ಟ್, ಬಟ್ ಅವ್ರ ಇಂಗ್ರೀಡಿಯೆಂಟ್ಸ್ ಹಾಕಿರ್ತಾರೆ. ಮೇಯ್ನ್ ಬಂದು ಕಾಬೂಲ್ ಕಡಲೆ ಇದು. ಸೊ ಅದು ಮೇಯ್ನ್ ಇಂಗ್ರೀಡಿಯೆಂಟು. ಅದ್ರ ಜೊತೆ ಇನ್ನೇನೇನು ಭಾಸ್ಕರ್, ಆಮೇಲೆ ನಿಮಗೆ ಆನಿಯನ್ನು ಇರುತ್ತೆ. ಅದ್ರ ಜೊತೆಗೆ ಅವ್ರದ್ದೇ ಆದ ಒಂದು ಸ್ಪೆಷಲ್ ಹರ್ಬ್ಸ್ ಇದೆ ಒಂದೆರಡು. ಸೊ ಅದನ್ನು ಹಾಕಿರ್ತಾರೆ. ಸೊ ಮಿಡಲ್ ಈಸ್ಟರ್ನ್ ವಡೆ ಕ್ರಿಸ್ಪಿಯಾಗಿ ಕಾಣಿಸ್ತದೆ ನನಗೆ ಕನ್ನಡದಲ್ಲಿ ಹೇಳಬೇಕು ಅಂದರೆ. ಸೊ ಹಾಗೆ ತಿನ್ನೋಣ. ಫುಲ್ ಕ್ರಿಸ್ಪಿಯಾಗಿ ಮೇಲ್ಗಡೆ, ಹೊರಗಡೆ ಸಾಫ್ಟ್ ಆಗಿದೆ, ಸ್ಪಾಂಜಿಯಾಗಿ. ಸೊ ಹಾಗೆ ತಿಂದ್ವಿ, ಸಖತ್ತಾಯಿತು. ಫುಲ್ಲು ಕ್ರಿಸ್ಪಿಯಾಗಿ ಸೇಮ್ ನಮ್ಮ ವಡೆ ತಿಂದಂಗೆ. ಸ್ವಲ್ಪ ಡಿಫ್ರೆಂಟ್ ಫ್ಲೇವರು, ಅದೇನೋ ಅವ್ರು ಹಾಕಿರೋ ಮಸಾಲ, ಸ್ಪೆಷಲ್ ಮಸಾಲ, ಸೀಕ್ರೆಟ್ ಮಸಾಲ. ಸೊ ಹಮ್ಮಸ್ ಜೊತೆ ತಿನ್ಬಿಡೋಣ. ಹಮ್ಮಸ್ ಬಂದು ಡಿಪ್, ಅದು ಬ್ರೆಡ್ಗೆ, ಫಲಾಫಲ್ಗೆ ಎಲ್ಲದಕ್ಕೂ. ಅದು ಅಷ್ಟೇ ಮೇಯ್ನ್ ಇಂಗ್ರೀಡಿಯೆಂಟ್ ಬಂದು ಕಾಬೂಲ್ ಕಡಲೆ ಗ್ರೈಂಡ್ ಮಾಡಿ, ಆಮೇಲೆ ಇದು ಬಿಳಿ ಎಳ್ಳು ಅದು ಗ್ರೈಂಡ್ ಮಾಡಿ ಅದ್ರ ಜೊತೆ ಹಾಕಿ ಲೆಮನ್ನು ಎಲ್ಲ ಹಾಕಿ ಸ್ವಲ್ಪ ಹುಳಿ ಫ್ಲೇವರು. ಒಳ್ಳೆ ಫುಲ್ಲು ಕ್ರೀಮಿಯಾಗಿ ಸಕ್ಕತ್ತಾಗಿ ಸೂಪರಾಗಿದೆ. ಕ್ರೀಮ್ ಅಂದ್ಕೊಂಡೆ ನಾನು, ಕ್ರೀಮ್ ಅಲ್ಲ ಇದು. ಬಂದು ಮೇಯ್ನ್ ಬಂದು ಅದೇ ಕಾಬೂಲ್ ಕಡಲೆ, ಅದೇ ಮೇಯ್ನ್ ಇಂಗ್ರೀಡಿಯೆಂಟು. ಮತ್ತು ಇದು ಎಳ್ಳು. ಮತ್ತು ಫಲಾಫಲ್ಲೂ ಅಷ್ಟೇ ಆ ಮಿಕ್ಸಿಲಿ ರುಬ್ಬಿರೋದು ಅಷ್ಟೇ, ತುಂಬ ಫುಲ್ಲು ನುಣ್ಣಗೆ ರುಬ್ಬಿಲ್ಲ ಅವರು, ನಿಮಗೆ ಬಾಯಿಗೆ ಸಿಗೋ ಥರನೇ ರುಬ್ಬಿದ್ದಾರೆ. ಸೊ ಸಕ್ಕತ್ತಾಗಿದೆ ಮಾತ್ರ. ಟ್ಯಾಂಗಿ ಫ್ಲೇವರು. ಈ ಬ್ರೆಡ್ಡಿಗೂ ಅಷ್ಟೇ ಸೇಮ್ ಕಾಂಬಿನೇಷನ್, ಡಿಪ್ ಅದು, ಅದ್ರ ಜೊತೆ ತಿನ್ಬೋದು. ಆಮೇಲೆ ಒಂದು ಸ್ಪೈಸಿ ಚಟ್ನಿ ಬೇರೆ ಕೊಟ್ಟಿದ್ದಾರೆ, ಅದು ಡಿಪ್ಪು, ಸ್ಪೈಸಿ ಡಿಪ್ಪು, ಅದನ್ನು ಟ್ರೈ ಮಾಡ್ಬೋದು. ನಾವು ಪೀಟಾ ಬ್ರೆಡ್ ಕೊಡೋಣ. ಅದು ನಿಮಗೆ ಮುಟ್ಟಿದ್ರೇ ನೋಡಿ ಎಷ್ಟು ಫುಲ್ ಸಾಫ್ಟು. ಇದು ಅಷ್ಟೇ ಮೈದಾ ಹಿಟ್ಟು ಅಥವಾ ಗೋಧಿ ಹಿಟ್ಟಲ್ಲಿ ಮಾಡ್ತಾರೆ, ಮೈದಾ ಮೋಸ್ಟ್ಲಿ. ಇದು ಸಕ್ಕ ಸಾಫ್ಟ್ ಆಗಿದೆ. ಅಂದರೆ ಯಾವಾಗಲೂ ಮೈದಾ ಹಿಟ್ಟು ಮಾಡಿದ್ರೆ ಬಿಸಿಲು ತಿನ್ನಬೇಕು ಅಂತಾರೆ, ಬಟ್ ಇದು ಸ್ವಲ್ಪ ತಣ್ಣಗಾಗಿದ್ರು ಸಕ್ಕ ಸಾಫ್ಟ್ ಆಗಿದೆ. ತುಂಬ ಸಾಫ್ಟು, ಬೆಂದಿದೆ, ಚೆನ್ನಾಗಿ ಬೇಯಿಸಿದ್ದಾರೆ. ಚಿಲ್ಲಿ ಚಟ್ನಿ ಇದೆ ನೋಡೋಣ. ಜಾಸ್ತಿ ಬೇಡ, ಖಾರ ಆಗಿಬಿಡುತ್ತೆ, ಲೈಟ್ ನೋಡೋಣ. ಇದೇ ಬೊಂಬಟ್ಟು
ನನಗೆ ಸಖತ್ ಇಷ್ಟ ಆಗಿ ಬಂದು ಹಮ್ಮಸ್ಸು. ಮಸ್ ಆ ಕ್ರೀಮಿ ಆ ಬ್ರೆಡ್ ಜೊತೆ ಕಾಂಬಿನೇಷನ್ಗೆ ಸಖತ್ತು. ಹಾಗೆ ಫ್ರೆಂಚ್ ಫ್ರೈಸ್ ಕೂಡ ಇದೆ, ನಾರ್ಮಲ್ ಆಗಿರುತ್ತೆ. ಫ್ರೆಂಚ್ ಫ್ರೈಸ್ ತುಂಬ ಜನ ಫೇವ್ರೇಟ್. ಸೈಡಲ್ಲಿ ಸುಮ್ಮನೆ ಜೊತೆಯಲ್ಲಿ ತಿನ್ನೋಕ್ಕೆ ಹ್ಞೂ ಫ್ರೆಂಚ್ ಫ್ರೈಸು. ಬಟ್ ಮೇನ್ ಐಟಮ್ ಬಂದು ಹಮ್ಮಸ್ಸು ಮತ್ತು ಪೀಟಾ ಬ್ರೆಡ್ಡು, ಫಲಾಫಲ್ ಎಲ್ಲದರಲ್ಲೂ ಇರುತ್ತೆ. ಸೊ ನೆಕ್ಸ್ಟ್ ಐಟಮ್ ಹೋಗೋಣ. ಪೀಟಾ ಚಿಪ್ಸ್ ಆ್ಯಂಡ್ ಡಿಪ್ಸ್ ಅಂತ. ಇದರಲ್ಲೂ ಪೀಟಾ ಬ್ರೆಡ್ಡು ಚೆನ್ನಾಗಿ ಕ್ರಿಸ್ಪಿಯಾಗಿ ರೋಸ್ಟ್ ಮಾಡಿರ್ತಾರೆ, ಚಿಪ್ಸ್ ಥರ ಇರುತ್ತೆ. ಪ್ಲಸ್ ಅದ್ರ ಜೊತೆಗೆ ಹಮ್ಮಸ್ ಕೊಟ್ಟಿರ್ತಾರೆ, ಅದ್ರ ಜೊತೆ ಬಾಬಾ ಗನೌಸ್ ಮತ್ತು ಮುತ್ತಬಲ್ ಕೊಟ್ಟಿರ್ತಾರೆ. ಸೊ 3 ಡಿಪ್ಸು, 1 ಚಿಪ್ಸು. ಕ್ರಿಸ್ಪಿ. ಸೊ ಫುಲ್ಲು ಹಾರ್ಡಾಗಿ ಗಟ್ಟಿಗೆ ಕ್ರಿಸ್ಪಿ ಹಾರ್ಡಾಗಿದೆ, ರಸ್ ಥರ. ಬರೀ ಇದನ್ನೇ ಟೇಸ್ಟ್ ಮಾಡೋಣ. ಇದನ್ನೇ ಚಿಪ್ಸ್ ಥರ ಮಾಡಿರೋದು. ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಥರ ಹಾಕಿ ಚೂರು ಲೈಟಾಗಿ ಸ್ಪೈಸಿ ಥರ ಮಾಡಿರೋ. ಹಮ್ಮಸ್ ಜೊತೆ ತಿನ್ನೋಣ. ಮಸಾಲ ಥರ ಇರುತ್ತೆ ತಿನ್ನೋಕ್ಕೆ. ಮಸಾಲಾ ಚಿಪ್ಸ್, ಅದು ಪ್ಲೇನ್ ಬ್ರೆಡ್ಡು, ಇದು ಮಸಾಲಾ ಬ್ರೆಡ್ಡು. ಒಂಥರ ಡಿಫ್ರೆಂಟ್ ಆಗಿದೆ. ಇನ್ನೂ 2 ಡಿಪ್ಸ್ ಇದೆ. ಈ ಕಡೆ ಬಾಬಾ ಗನೌಜ್ ಇದೆ, ಭಾಸ್ಕರ್ ಆ ಕಡೆ. ಈ ಕಡೆ ಮುತ್ತಬಲ್ ಅಂತ ಡಿಪ್ ಇದೆ. ನಾವು ಇದ್ರ ಜೊತೆ ಟ್ರೈ ಮಾಡೋಣ. ನಾನು ಇದ್ರ ಜೊತೆ ಟ್ರೈ ಮಾಡ್ತೀನಿ. ಇದು ಫುಲ್ಲು ರಿಫ್ರೆಶಿಂಗು, ಎಲ್ಲ ಥರ ತರಕಾರಿ ಎಲ್ಲ ಹಾಕಿ ಸ್ವಲ್ಪ ರಿಫ್ರೆಶಿಂಗ್ ಆಗಿದೆ ಡಿಪ್ಪು. ಈರುಳ್ಳಿ, ಟೊಮೆಟೊ ಎಲ್ಲ ಥರ ತರಕಾರೀಸ್ ಇದೆ. ಫ್ರೆಶ್ ಆಗಿದೆ, ಫುಲ್ ಫ್ರೆಶ್ ಆಗಿ ತಿಂತಿದ್ರೆ ಒಂಥರ ರಿಫ್ರೆಶ್ಮೆಂಟ್ ಸಿಗುತ್ತೆ. ಮಿಂಟ್ ಫ್ಲೇವರು ಅದೇಗಿದೆ ಬಸ್ಗೆ. ಇದು ಅಷ್ಟೇ ನಿಮಗೆ ಲೈಟಾಗಿ ಆ ಮಿಂಟ್ ಫ್ಲೇವರು ಮತ್ತು ಸೇಮು ಕ್ರೀಮಿಯಾಗಿ ಆ ಮಿಂಟ್ ಫ್ಲೇವರು, ಲೈಟಾಗಿ ಚಿಲ್ಲಿ ಪೌಡ್ರು ಇದು ಮಾಡಿದ್ದಾರೆ, ಚಿಲ್ಲಿ ಫ್ಲೇಕ್ಸ್ ಥರ. ಸೊ 3 ಕಾಂಬಿನೇಷನ್ ಇದರಲ್ಲಿ. ಅದರಲ್ಲಿ 2ಕ್ಕೂ ಮೇನ್ ಇಂಗ್ರೀಡಿಯೆಂಟ್ ಒಂದೇ, ಬದನೆಕಾಯಿ. 2ಕ್ಕೂ ಮೇನ್ ಇಂಗ್ರೀಡಿಯೆಂಟು. ಬಟ್ ಅದರಲ್ಲಿ ತರಕಾರಿ ಮಿಕ್ಸ್ ಮಾಡಲ್ಲ. ಮುತ್ತಬಲಲ್ಲಿ ಪ್ಲೈನ್ ಆಗಿರುತ್ತೆ, ಸ್ವಲ್ಪ ಸ್ಪೈಸಸ್ ಎಲ್ಲ ಹಾಕಿರ್ತಾರೆ, ಲೆಮನ್ ಜ್ಯೂಸು ಅವೆಲ್ಲ. ಇದಕ್ಕೆ ಲೆಮನ್ ಜ್ಯೂಸು ಎಲ್ಲ ಹಾಕಿ ಎಕ್ಸ್ಟ್ರಾ ವೆಜಿಟೇಬಲ್ಸ್ ಸ್ವಲ್ಪ ಹಾಕಿರ್ತಾರೆ. ಬದನೆಕಾಯಿ ಅಂತ ಲೈಟಾಗಿ ಗೊತ್ತಾಗುತ್ತೆ, ಬಟ್ ಅವ್ರು ಹೇಳಿದ್ಮೇಲೆ ಗೊತ್ತಾಗೋದು, ಇಲ್ಲಾಂದರೆ ಗೊತ್ತಾಗಲ್ಲ. ಬದನೆಕಾಯಿ ಅಂತ. ದಾಳಿಂಬ್ರೆ ಕೂಡ ಹಾಕಿರ್ತಾರೆ ಇದಕ್ಕೆ. ಅದಕ್ಕಿಲ್ಲ, ಅದು ಪ್ಲೈನು. ಬಾಬಾಗ ನಾವು ಟ್ರೈ ಮಾಡಿ ರಿಫ್ರೆಶ್ ಆಗಿರಬೇಕು, ರಿಫ್ರೆಶ್ಮೆಂಟ್ ಇರಬೇಕು ಅಂದರೆ ಅದಕ್ಕೆ. ಸೊ ನೆಕ್ಸ್ಟ್ ಡಿಶ್ ಹೋಗೋಣ, ತುಂಬ ಇದೆ. ನೆಕ್ಸ್ಟು ಐಟಮು ರೈಸ್ ಫಲಾಫಲ್ ಪ್ಲೇಟ್. ಇದರಲ್ಲಿ ಫಲಾಫಲ್ ಬರುತ್ತೆ, ರೈಸ್ ಬರುತ್ತೆ, ಆಮೇಲೆ ಹರಿಸಾ ಸಾಸ್ ಫ್ರೆಂಚ್ ಫ್ರೈಸ್, ಪಿಕಲ್ಸ್ ಆ್ಯಂಡ್ ಸಲಾಡ್. ಇದಿಷ್ಟು ಬರುತ್ತೆ ಪ್ಲೇಟಲ್ಲಿ. ಸೊ ಫಸ್ಟು ರೈಸ್ ಟ್ರೈ ಮಾಡೋಣ. ರೈಸ್ ಅಂದರೆ ರೈಸ್ ಜೊತೆಗೆ ಬೇಳೆ. ಆ ಬೇಳೆ ಬಂದು ನಾವು ನಾರ್ಮಲಾಗಿ ಬಾಂಬೆ ಮಿಕ್ಸ್ಚರಲ್ಲಿ ನೋಡ್ತೀವಿ, ಬಾಂಬೆ ಮಿಕ್ಸ್ಚರಲ್ಲಿ ನೋಡ್ತೀರಲ್ಲ, ಸೊ ಆ ಥರದ್ದು ಆ ಬೇಳೆ ಚಿಕ್ಕದು ಅದೇ ಫುಲ್ ಜಾಸ್ತಿ ಇರುತ್ತೆ. ಅದ್ರ ಜೊತೆ ರೈಸ್ ಕುಕ್ ಮಾಡಿರ್ತಾರೆ. ಮತ್ತು ಇನ್ನು ನನ್ನ ಫೇವ್ರೇಟ್ ಮೇಲ್ಗಡೆ ಫ್ರೈಡ್ ಆನಿಯನ್ಸ್. ಅದು ಕ್ಯಾರಮಲೈಸ್ಡು ಫ್ರೈಡ್ ಆನಿಯನ್ಸ್ ಹಾಕಿರ್ತಾರೆ. ಆನಿಯನ್ ಜೊತೆ ತಿಂದರೆ ಇನ್ನೂ ಮಜಾ. ಡಿಫ್ರೆಂಟ್ ಆಗಿದೆ ಡಿಶಸ್ ಎಲ್ಲ. ನಮ್ಮ ಸ್ಟೈಲು ಎಕ್ಸ್ಪೆಕ್ಟ್ ಮಾಡಬೇಡಿ, ಫುಲ್ ಸ್ಟ್ರಾಂಗ್ ಮಸಾಲ ಆ ಥರ. ಅರೇಬಿಕ್ ಸ್ಟೈಲ್ ಆದರೂ ಮಿಡಲ್ ಈಸ್ಟರ್ನ್ ಎಲ್ಲೇ ಯಾವುದೇ ರೆಸ್ಟೋರೆಂಟ್ಗೆ ಹೋದರೂ ನೀವು ಸ್ಪೈಸಿ ಇರಬೇಕು, ಮಸಾಲ ಖಾರ ಇರಬೇಕು ಅಂದರೆ ಅದು ಬರೋಲ್ಲ. ಇಲ್ಲೆಲ್ಲ ರಿಚ್ ಮಸಾಲ ಇರುತ್ತೆ, ಫ್ಲೇವರ್ ಇರುತ್ತೆ, ಬಟ್ ಖಾರ ಇರೋಲ್ಲ. ಬಟ್ ಫುಲ್ ಫ್ಲೇವರ್ಫುಲ್ ಆಗಿರುತ್ತೆ. ತಿನ್ಬೇಕಾದ್ರೆ ನಿಮಗೆ ಅದು ಘಮ ಬರುತ್ತೆ, ಅದು ಟೇಸ್ಟ್ ಎಲ್ಲ ಎಂಜಾಯ್ ಮಾಡ್ಬೋದು. ಸೊ ಆ ರೈಸ್ ಆ ಥರ ಇದೆ, ಚೆನ್ನಾಗಿದೆ. ಮತ್ತು ಫಲಾಫಲ್ ಕೊಟ್ಟಿರ್ತಾರೆ ಮೇಲ್ಗಡೆ, ಅದೆಲ್ಲ ಡಿಶ್ಶು ಕಾಮನ್ ಅಂತ ಹೇಳಿದೆ ನಾನು. ಮತ್ತು ಸಾಸ್ ಇರುತ್ತೆ, ಇದು ಹಾಟ್ ಚಿಲ್ಲಿ ಸಾಸು, ಹರಿಸಾ ಸಾಸ್ ಅಂತ. ಇದರಲ್ಲಿ ಬೆಳ್ಳುಳ್ಳಿ ಎಲ್ಲ ಹಾಕಿ, ಆಮೇಲೆ 3 ಥರ ಚಿಲ್ಲೀಸ್ ಎಲ್ಲ ಹಾಕಿ, ಪೆಪ್ಪರ್ ಎಲ್ಲ ಹಾಕಿ ಮಾಡಿರ್ತಾರೆ. ಸೊ ಇದನ್ನು ಸ್ವಲ್ಪ ರೈಸಲ್ಲಿ ಮಿಕ್ಸ್ ಮಾಡಿಕೊಂಡು. ಬರೀ ಸಾಸ್ ಹೆಂಗಿದೆ ನೋಡೋಣ, ಟೇಸ್ಟ್ ಮಾಡೋಣ. ಭಯ ಪಡಬೇಡ, ತಿನ್ನೋ ಅಷ್ಟೊಂದು ಖಾರ ಇಲ್ಲ. ಡೌಟ್ ಇದು ಹಾಟ್ ಸ್ಪೈಸಿ ಸಾಸ್ ಅನ್ನಲ್ಲ, ಅದಕ್ಕೆ ಟೇಸ್ಟ್ ಚೆಕ್ ಮಾಡಿದೆ. ಖಾರ ಇರಲ್ಲ ಅಷ್ಟೊಂದು. ಟೊಮೆಟೊ ಹಾಕಿ ಡಾಮಿನೇಟ್ ಮಾಡಿರ್ತಾರೆ, ಹುಳಿ ಅಂಶ. ಪ್ಲಸ್ ಅದು ಏನಂತೀವಿ ನಮ್ಮ ಕಡೆ, ಮೆಣಸಿನ್ಕಾಯಿ. ಹೌದು, ಟೊಮೆಟೊ ಸಾಸ್ ಅನ್ಬೋದು. ಮತ್ತು ರೈಸೂ ಅಷ್ಟೇ ಜಾಸ್ತಿ ನಿಮಗೆ ಜ್ಯೂಸಿ ಎಲ್ಲ ಒಂಥರ ಡ್ರೈಗೆ. ರೈಸ್ ಕ್ವಾಲಿಟಿ ಚೆನ್ನಾಗಿದೆ. ಸಿಂಪಲ್ ಊಟ. ಅವ್ರ ಕಡೆ ಸ್ಟ್ರೀಟ್ ಫುಡ್ಡು, ನಮ್ಮ ಕಡೆಯಲ್ಲಿ ಫ್ರೈಡ್ ರೈಸು ಅದು ಇದು ತಿಂತೀವಲ್ಲ ನಾವು, ಪಲಾವ್ ಗಿಲಾವು ಆ ಥರ ಸೇಮ್. ಅಲ್ಲಿನ ಸ್ಟ್ರೀಟ್ ಫುಡ್ ಪಲಾವ್ ಜೊತೆಗೆ ಸಾಸ್ ನೆಂಚ್ಕೊಳಕ್ಕೆ ಚೆನ್ನಾಗಿತ್ತು. ಡಿಫ್ರೆಂಟಾಗಿ ಐಟಮು, ಡಿಫ್ರೆಂಟಾಗಿ ಟ್ರೈ ಮಾಡ್ತಾ ಇರೋದು ಚೆನ್ನಾಗಿದೆ ಒಂಥರ. ಡಿಫ್ರೆಂಟ್ ಅಂದರೆ ನಮಗೆ ಫಸ್ಟ್ ಎಕ್ಸ್ಪೀರಿಯನ್ಸ್. ನೆಕ್ಸ್ಟು ನಾನು ಫಲಾಫಲ್ ಬರ್ಗರ್ ತೊಗೊತಾ ಇದ್ದೀನಿ.
ಫಲಾಫಲ್ ಪೀಟಾ ಪಾಕೆಟ್ ನೋಡಿ ಹೆಸರೇ ಹೆಂಗಿದೆ. ಒಳಗಡೆ ಸ್ಟಫಿಂಗ್ ನೋಡಿದ್ರೆ ನಿಮ್ಗೆ ಖುಷಿ ಆಗುತ್ತೆ. ಏನು ಬಾಸ್ಗೆ ಇಷ್ಟು ದೊಡ್ಡ ಡಿಶ್ ಇಟ್ಕೊಂಡು ಇಷ್ಟು ದೊಡ್ಡ ಇಟ್ಕೊಂಡಿದೆ ಕೈನಲ್ಲಿ. ನಮ್ಮ ಬರ್ಗರ್ ಆ ಕಡೆ ಹೊಟ್ಟೋಯ್ತು ಅಂದ್ಕೊಂಡೆ, ಆದರೆ ಇದು ಸೂಪರಾಗಿದೆ. ಹೌದಾ, ಇದು ಸಗದಾಗಿದೆ. ಇದರಲ್ಲೂ ಅಷ್ಟೇ ಒಳಗಡೆ ಚಟ್ನಿ, ಅದು ಕೆಂಪುದು, ನಾನು ಅವಾಗಲೇ ಹೇಳಿದ್ನಲ್ಲ ಒಂದು ಸಾಸು ಬರುತ್ತೆ ಕೆಂಪುದು, ಅದು ಹಚ್ಚುತ್ತಾರೆ. ಅದು ಸಗದಾಗಿದೆ, ಒಂಥರ ಖಾರವಾಗಿ ಉಳಿಯೋ ಫ್ಲೇವರ್ ಬರುತ್ತೆ. ಒಂದು ದೊಡ್ಡದು ಫಲಾಫಲ್ ಪ್ಯಾಟಿ ಹಾಕಿದ್ದಾರೆ. ಅದ್ರ ಕೆಳಗೆ ವೆಜಿಟೇಬಲ್ಸ್ ಟೊಮೆಟೊ, ಕ್ಯಾಬೇಜು ಮತ್ತು ಹಮ್ಮಸ್ ಡಿಪ್ ಇದೆ. ಒಂದೇ ಸಲ ಬೈಟ್ ಮಾಡಿದಾಗ ದೊಡ್ಡದು ತಿನ್ನಬೇಕು. ಎಲ್ಲ ಫ್ಲೇವರು ಒಂದೇ ಸಲ ಬರುತ್ತೆ. ಸೂಪರಾಗಿದೆ. ಮೇಲ್ಗಡೆ ಇದು ಉದುರಿಸಿದ್ದಾರೆ, ಎಳ್ಳಿದೆಲ್ಲ ಚೆನ್ನಾಗಿದೆ. ಬರ್ಗರ್ ಡಿಫ್ರೆಂಟ್ ಬರ್ಗರ್, ಹೆಲ್ತಿ ಬರ್ಗರ್. ಇದು ಹೆಲ್ತಿ ಬರ್ಗರ್ ಕರೆಕ್ಟ್. ಇನ್ನೊಂದು ಯಾಕಂದರೆ ಇಲ್ಲೇ ಪ್ರಿಪೇರ್ ಮಾಡೋದು, ಪ್ರಿಸರ್ವೇಟಿವ್ಸ್ ಇಲ್ಲ, ಏನೂ ಇಲ್ಲ. ದೊಡ್ಡ ದೊಡ್ಡ ಬ್ರ್ಯಾಂಡ್ ಥರ ಎಲ್ಲಿಂದನೂ ಪ್ರಿಸರ್ವೇಟಿವ್ಸ್ ಹಾಕಿ ಬರೋಲ್ಲ. ಚೆನ್ನಾಗಿದೆ. ಮೌತ್ಫುಲ್ ಆಗಿ ಇಟ್ಕೊಂಡು ಚೆನ್ನಾಗಿ ತಿಂದು ಹೊಟ್ಟೆ ತುಂಬ ಒಬ್ಬ ತಿನ್ಬಿಡ್ಬೋದು. ಇದು ಚೆನ್ನಾಗಿದೆ. ಅದು ತಿನ್ನೋಣ ಮಾಸ್ಗೆ ತಿಂದ ಕಾಯಿಲ್ಲ. ಸೊ ಇದರಲ್ಲೂ ಅಷ್ಟೇ ನಿಮಗೆ ನೋಡಿ, ಸೌತೆಕಾಯಿ, ಟೊಮೆಟೊ ಮತ್ತು ಎಲ್ಲ ಸಖತ್ ವೆಜಿಟೇಬಲ್ಸು, ಕಾಲಿಫ್ಲವರು ಎಲ್ಲ ಸಖತ್ತಾಗಿ ಸ್ಟಫು. ಜೊತೆಗೆ 2 ಥರ ಕ್ರೀಮು. ಸೊ ಡ್ರೈ ಇರದಿರೋ ಥರ ಕ್ರೀಮು ಸಿಗಬೇಕು ಬಾಯಿಗೆ, ಅದನ್ನು ಹಾಕಿ ಒಳ್ಳೆ ಟೇಸ್ಟ್. ಅದು ಫುಲ್ಲು ಪಾಕೆಟ್ ಫುಲ್ಲು ತರಕಾರಿನೇ ಇದೆ. ಸೌತೆಕಾಯಿ ಶುದ್ಧ, ಆಮೇಲೆ ಕ್ಯಾಬೇಜು, ಆಮೇಲೆ ಕಾಲಿಫ್ಲವರು ಎಲ್ಲ ಇದೆ. ಅದು ತಿನ್ಬಿಟ್ಟು ಹೊಟ್ಟೆ ತುಂಬ ಹೋಗುತ್ತೆ ಒಬ್ರಿಗೆ, ನಂಗೆ ಗೊತ್ತಿರೋ ಪ್ರಕಾರ. ಅಂದರೆ ಫುಲ್ಲು ಮೀಲ್ಸ್ ಆ್ಯಕ್ಚುಲಿ ಹೊಟ್ಟೆ ತುಂಬ ಅಷ್ಟಿದು. ಪ್ಲಸ್ ಜೊತೆಗೆ ಫ್ರೆಂಚ್ ಫ್ರೈಸ್ ಕೊಡ್ತಾರೆ, ಪಿಕ್ಕಲ್ ಕೊಡ್ತಾರೆ, ಸಲಾಡ್ ಕೊಡ್ತಾರೆ. ಇಲ್ಲೂ ಸೇಮ್ ನಿಮಗೆ ಇದು ಅಲಪೀನೋ. ಸೊ ಒಂದು ತೊಗೊಂಡ್ರೆ ಒಬ್ರಿಗೆ ಸಾಕು. ಸೊ ನೆಕ್ಸ್ಟು ನಮ್ಮ ಡೆಸರ್ಟ್ಸ್ಗೆ ಹೋಗೋಣ. ಬಕ್ಲಾವ್. ಇನ್ನೊಂದೇನು ಅಂದರೆ ನಾರ್ಮಲಾಗೆ ಬಕ್ಲಾವ್ಗೆ ತುಪ್ಪ ಎಲ್ಲ ಹಾಕ್ತಾರೆ ಬೇರೆ ಕಡೆ, ಬಟ್ ಇವರು ಏನು ಡೈರಿ ಪ್ರಾಡಕ್ಟ್ಸ್ ಏನು ಯೂಸ್ ಮಾಡಲ್ಲ. ಸೊ ಇದು ಪ್ಯೂರ್ ವೇಗನ್. ಒಳಗಡೆ ಸ್ಟಫಿಂಗ್ ಬಂದು ನಿಮಗೆ ಗೋಡಂಬಿ ಎಲ್ಲ ಹಾಕಿ ಪಿಸ್ತಾ ಹಾಕಿರಂತೆ, ಪಿಸ್ತಾ ಎಲ್ಲ ಹಾಕಿ ಸಖತ್ತಾಗಿ ಮಾಡಿದ್ದಾರೆ. ಸ್ಟಫಿಂಗ್ ಮಾತ್ರ ಫುಲ್ಲು ಒಂಥರ ಸ್ಮೂತು, ಮತ್ತು ಮೇಲ್ಗಡೆ ಲೇಯರ್ ಬಂದು ನಿಮಗೆ ಕ್ರಿಸ್ಪಿ. ಹೆಚ್ಚಿದಾಗ ಕ್ರಿಸ್ಪಿ ಇರುತ್ತೆ, ಕರೆ ಹೋಯ್ತು ನನ್ನ ಬಾಯಲ್ಲಿ. ಆಮೇಲೆ ಅಲ್ಟಿಮೇಟು ಫುಲ್ ರಿಚ್ ಸ್ವೀಟ್, ಒಂಥರ ರಿಚ್ ಆಗಿ ಹೆವಿಯಾಗಿದೆ. 2 ಪೀಸ್ ತಿಂದ್ರೇ ಹೆವಿ ಅನ್ಸ್ಬಿಡುತ್ತೆ. ಮತ್ತು ಆ ಸಕ್ಕರೆ ಪಾಕದಲ್ಲಿ ಇರೋದ್ರಿಂದ ನಿಮಗೆ ಸೂಪರ್ ರಿಚ್ ಆಗಿದೆ. ಚೆನ್ನಾಗಿದೆ. ಇವತ್ತು ಅಲ್ಟಿಮೇಟ್ ಆಯಿತು. ಲಾಸ್ಟ್ ಟೈಮ್ ಒಂದ್ಸಲ ನಾವು ಬಕ್ಲಾವ್ ತಿಂದಿದ್ವಿ ಒಂದು ಬೇರೆ ರೆಸ್ಟೋರೆಂಟಲ್ಲಿ. ಆ ವಿಡಿಯೋ ಇನ್ನೂ ನೋಡಿಲ್ಲ ಅಂದರೆ ಇಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಸೊ ಇವಾಗ ನೆಕ್ಸ್ಟ್ ಇನ್ನೊಂದು ಇದೆ, ಪುಡಿಂಗ್ ಬಲೂಜಾ. ಮೇಲ್ಗಡೆ ಫುಲ್ಲು ನಟ್ಸ್, ಎಲ್ಲ ಥರ ನಟ್ಸ್ ಹಾಕಿದ್ದಾರೆ. ಪಿಸ್ತಾ, ಗೋಡಂಬಿ, ಬಾದಾಮಿ, ವಾಲ್ನಟ್ಸು ಫುಲ್ಲು ಏನಂತೀವಿ ರಿಚ್ಚು ಕೆನೆಯಾಗಿ ಸಿಗುತ್ತಲ್ಲ, ಆ ಫ್ಲೇವರ್ ನಿಮಗೆ ತಿಂತಾ ಇದ್ರೆ ಹಂಗೆ ತಿಂತಾನೇ ಇರಬೇಕು ಅನಿಸುತ್ತೆ. ಎಲ್ಲ ತಿಂದಾದಮೇಲೆ ಫೈನಲ್ ತೊಗೊಂಡು ತಿನ್ನಬೇಕು. ಅವಾಗ ಕಂಪ್ಲೀಟ್ ಆಗುತ್ತೆ ನಿಮ್ಮ ಹೊಟ್ಟೆ ಖುಷಿ ಕೊಡುತ್ತೆ. ಫುಲ್ಲು ಸ್ಮೂದಾಗಿ ರಿಚ್ ಆಗಿದೆ. ಅಂದರೆ ಇದೆರಡು ಮಿಸ್ ಮಾಡಿಬಿಡಿ. ಇದು ಬಂದಾಗ ಸ್ವೀಟ್ಸ್ ಅಂತೂ ಕಂಪಲ್ಸರಿ ಲಾಸ್ಟು ತಿನ್ನಲೇಬೇಕು ಊಟ ಆದಮೇಲೆ. ಇದು ತಿನ್ಬಿಟ್ಟು ನೀವು ಹೇಳಿ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಆಲ್ರೆಡಿ ತಿಂದಿದ್ರೆ ಇಲ್ಲಿ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಅಂತ. ಅದಂತೂ ಅಲ್ಟಿಮೇಟ್ ಆಗಿದೆ. ಸೊ ಇನ್ನೂ ಜ್ಯೂಸು ಮತ್ತು ಬ್ಲ್ಯಾಕ್ ಟೀ ಇದೆ. ಬ್ಲ್ಯಾಕ್ ಟೀ ತರಿಸ್ಕೊಂಡಿದ್ದಾನೆ, ಕುಡಿಸ್ಬೇಕು ಅವ್ರಿಗೆ. ಸೊ ಅದಕ್ಕೆ ಹೋಗೋಣ. ಅದಕ್ಕೆ ಮುಂಚೆ ಎಷ್ಟೊಂದೆಲ್ಲ ಅರ್ಧಂಬರ್ಧ ತಿಂದಿದ್ದೀವಿ, ಮುಗಿಸ್ಬಿಟ್ಟು ಒಂದು ಬ್ರೇಕ್ ಆದಮೇಲೆ ಸಿಗೋಣ. ಮತ್ತೆ ಎಲ್ಲ ತಿಂದು ಆಮೇಲೆ ಸಿಗ್ತೀವಿ. ಫೈನಲಾಗಿ ಎಲ್ಲ ಖಾಲಿ ಮಾಡಿ ಸೊ ಲಾಸ್ಟಲ್ಲಿ ಜ್ಯೂಸ್ ತೊಗೊಂಡಿದ್ದೀನಿ. ಈಜಿಪ್ಷಿಯನ್ ಆರೆಂಜ್ ಜ್ಯೂಸ್ ನಂದು, ಇಂಪೋರ್ಟೆಡ್ ಫ್ರಮ್ ಈಜಿಪ್ಟ್. ಇಲ್ಲಿಂದ ಇಂಪೋರ್ಟೆಡ್ ಆರೆಂಜು ಇಲ್ಲಿ ಸಿಗಲ್ಲ, ಅಲ್ಲಿಂದ ತರಿಸಿ ಜ್ಯೂಸ್ ಮಾಡೋದು. ಸೊ ಭಾಸ್ಕರ್ ಅವನ ಫೇವ್ರೆಟ್ ಡ್ರಿಂಕ್ ತೊಗೊಂಡಿದ್ದಾನೆ. ಏನು ಬ್ಲ್ಯಾಕ್ ಟೀ. ಫುಲ್ಲು ಸ್ಟ್ರಾಂಗ್, ಸೂಪರ್. ಅಂದರೆ ನೀರಿಗೆ ಮಿಕ್ಸ್ ಮಾಡಲ್ಲ ಅನಿಸುತ್ತೆ. ಸ್ಕ್ವೀಸ್ ಮಾಡೋದು, ಅಲ್ಲೇ ಸ್ಕ್ವೀಸ್ ಮಾಡಿ ಜ್ಯೂಸ್ ಮಾಡಿಕೊಡ್ತಾರೆ ನೀವು ಆರ್ಡರ್ ಕೊಟ್ಟಿದ ತಕ್ಷಣ. ಸೊ ಫ್ರೆಶ್ ಆಗಿರುತ್ತೆ, ಮುಂಚೆನೇ ಮಾಡಿಟ್ಟಿರೋಲ್ಲ. ಬ್ಲ್ಯಾಕ್ ಟೀ ಬಂದು ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ತುಂಬ ಜನ ಹೇಳಿದ್ದಾರೆ. ಹೌದೌದು. ನೀನು ಡಯಟ್ ತುಂಬ ಸಣ್ಣ ಆಗ್ತಾರೆ ಅಂತ. ಡಯಟ್ ಮಾಡ್ತಾ ಇದ್ದಾನೆ. ಅದಕ್ಕೋಸ್ಕರ ಎಷ್ಟು ದೊಡ್ಡದಲ್ಲಿ ತೊಗೊಂಡಿದ್ದೀನಿ, ಅದು ಕುಡಿಯೋವರೆಗೂ ಬಿಡಲ್ಲ ಇವತ್ತು. ಸೊ ಹೆಲ್ತ್ ಬೆನಿಫಿಟ್ ಅದು ಸಕ್ಕರೆ ಹಾಕೋಬಾರ್ದು ಮಸ್ಗೆ. ಅಲ್ಲಿ ಬೀಳ್ತಾನೆ ಇಲ್ಲ.
ಹಂಗೆ ಫೈನಲ್ ಆಗಿ ಏನು ಇಷ್ಟ ಆಯ್ತು? ಫೈನಲ್ ಆಗಿ ಐ ಥಿಂಕ್ ನನಗೆ ಹೆಸರುಗಳು ಅಷ್ಟು ಜ್ಞಾಪಕ ಇಲ್ಲ, ಬಟ್ ಮೇಯ್ನ್ ಬಂದು ಫಲಾಫಲ್ಲು. ಐ ಥಿಂಕ್ ನಾವು ತೊಗೊಂಡಿದ್ದು ಎಲ್ಲ ಐಟಮ್ಸಲ್ಲೂ ಅದು ಇದ್ದೇ ಇತ್ತು. ಸೊ ಅದು ಮಾತ್ರ ಕ್ರಿಸ್ಪಿಯಾಗಿ ಸೂಪರಾಗಿ ಭಾರಿ ಇಷ್ಟ ಆಯಿತು. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಬಂದು ವೆಜಿಟೇರಿಯನ್ ಫುಡ್ಡು. ಐ ಥಿಂಕ್ ನೀವು ನಾರ್ಮಲ್ ದೋಸೆ ಇಡ್ಲಿ ತಿನ್ನೋದು ಬಿಟ್ಟು ಏನಾದರೂ ಡಿಫ್ರೆಂಟಾಗಿ ಟ್ರೈ ಮಾಡ್ತೀನಿ ಅಂದರೆ ಇಲ್ಲಿ ಬನ್ನಿ, ಟ್ರೈ ಮಾಡಿ. ಸೂಪರಾಗಿರೋದು, ಒಂದು ಬೇರೆ ಟೇಸ್ಟೇ ಇರುತ್ತೆ ನಿಮಗೆ. ಮತ್ತು ಎಷ್ಟೊಂದು ಐಟಮ್ಸ್ ಇದೆ. ನಾರ್ಮಲಾಗಿ ತಿಂದು ಬೇಜಾರಾಗಿದೆ, ಬೇರೆ ಕ್ಯುಸಿನ್ ಟ್ರೈ ಮಾಡಬೇಕು ಅಂದರೆ ಇಲ್ಲಿ ಬಂದು ಒಂದ್ಸರಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ತಿಂದು ನೋಡಿ. ಆಮೇಲೆ ಫಲಾಫಲ್ ಅವ್ನು ಹೇಳ್ದಂಗೆ ಎಲ್ಲ ಡಿಶಲ್ಲೂ ಫಲಾಫಲ್ ಇರುತ್ತೆ. ಸೊ ಅದು ನಮ್ಮ ಕಡೆಗೆ ಬಂದರೆ ವಡೆ, ಮಸಾಲೆ ವಡೆ ಇರ್ತೀವಲ್ಲ, ಮಸಾಲೆ ವಡೆ. ಸೊ ಆ ಥರ ಅಲ್ಲಿ ಡಿಶ್ ಅದು ಮಿಡಲ್ ಈಸ್ಟ್ ಡಿಶ್ಶು. ಅದನ್ನು ಟ್ರೈ ಮಾಡಿ. ಮತ್ತು ಅದ್ರ ಜೊತೆ ಆ ಡಿಪ್ಪಲ್ಲಿ ಸೊ ಹಮ್ಮಸ್ ಮಾತ್ರ ಎಲ್ಲದೂ ಡಿಪ್ ಕಂಪೇರ್ ಮಾಡಿದ್ರೆ ಅದು ಸೂಪರಾಗಿತ್ತು. ಅಲ್ಟಿಮೇಟಾಗಿ ಎಲ್ಲದಕ್ಕೂ ತಿನ್ಬೋದು. ಬ್ರೆಡ್ಡು ಅಷ್ಟೇ ತುಂಬ ಸಾಫ್ಟಾಗೆ, ಪೀಟಾ ಬ್ರೆಡ್ಡು ಸಕ್ಕ ಸಾಫ್ಟಾಗಿತ್ತು. ಸೊ ಐ ಥಿಂಕ್ ಆಮೇಲೆ ಇನ್ನೊಂದು ನಾ ಪೀಟಾ ಪಾಕೆಟ್ ಅಂತ ತೊಗೊಂಡಿದ್ದೆ. ಅದು ಸ್ಟಫಿಂಗ್ಸ್ ಒಳಗಡೆ ತರಕಾರಿಗಳು ಹೆಂಗೆ ಹಾಕಿದ್ರು ಅಂದರೆ ಸಕ್ಕದಾಗಿ ಸ್ಟಫ್ ಮಾಡಿದರು, ಮತ್ತು ಫುಲ್ಲು ಕ್ರೀಮಿಯಾಗಿ ಒಳ್ಳೆ ಸೈಜು, ಹೊಟ್ಟೆ ತುಂಬ ಅಷ್ಟಿತ್ತು ಅದು. ಅದ್ರಲ್ಲಿ ಎಲ್ಲ ಚೆನ್ನಾಗಿತ್ತು. ಅದು ಫುಲ್ ಪೀಟಾ ಪಾಕೆಟ್ ಭಾಸ್ಕರ್ ಒಬ್ಬ ತಿಂದ. ಆಮೇಲೆ ಬರ್ಗರು ನಾನು ವರ್ಷ ಶೇರ್ ಮಾಡ್ಕೊಂಡ್ವಿ. ಸೊ ಎಲ್ಲ ಡಿಫ್ರೆಂಟ್ ಆಯಿತು, ಚೆನ್ನಾಗಿತ್ತು. ಹೆಲ್ದಿ ಫುಡ್ಡು. ಹೌದು. ಪ್ರಿಸರ್ವೇಟಿವ್ಸ್ ಏನೂ ಇಲ್ಲ, ಇಲ್ಲೇ ರೆಡಿ ಮಾಡ್ತಾರೆ. ನೀವು ಆರ್ಡರ್ ಕೊಟ್ಟಾಗ ರೆಡಿ ಮಾಡ್ತಾರೆ. ಸೊ ಹೆಲ್ದಿಯಾಗೆ ವೆಜಿಟೇರಿಯನ್ ಪ್ಯೂರ್ ತಿನ್ನಬೇಕು ಅಂದರೆ ಟ್ರೈ ಮಾಡಿ. ಡಿಫ್ರೆಂಟಾಗಿ ತಿನ್ನಬೇಕು. ನಾರ್ಮಲಾಗಿ ತಿಂದು ಬೋರ್ ಆಗಿದ್ರೆ ಅಂದರೆ ಕೋರಮಂಗಲ ಸುತ್ತಮುತ್ತ ಇದ್ರೆ ಬನ್ನಿ, ಟ್ರೈ ಮಾಡಿ. ಕೋರಮಂಗಲ ಬಿಟ್ಟು ಇನ್ನೂ 2 ಕಡೆ ಬ್ರಾಂಚಸ್ ಇದೆ. ಯಾವುದಾದ್ರು? ಕೋರಮಂಗಲ ಬ್ರಾಂಚ್ ಬಿಟ್ಟು ನಿಮ್ಗೆ ಇನ್ನೂ 2 ಬ್ರಾಂಚ್ ಬಂದು ಇಂದ್ರನಗರ ಮತ್ತು ಹೊಂಗಸಂದ್ರ, 2 ಕಡೆ ಒಂದೊಂದು ಬ್ರಾಂಚ್ ಇದೆ. 2 ಕಡೆ ಇದೆ. ನೀವು ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಸೊ ಟ್ರೈ ಮಾಡಿ, ಹೋಗಿ. ಫುಲ್ ಅಡ್ರೆಸ್ಸು ಈ ಪ್ಲೇಸ್ದು ಫುಲ್ಲು ಅಡ್ರೆಸ್ಸು ಮತ್ತು ಗೂಗಲ್ ಲೊಕೇಶನು ಡಿಸ್ಕ್ರಿಪ್ಷನ್ ಇರುತ್ತೆ. ಆ ಗೂಗಲ್ ಲೊಕೇಶನ್ನ ಕ್ಲಿಕ್ ಮಾಡಿದ್ರೆ ಸಾಕು, ಡೈರೆಕ್ಟಾಗಿ ಇಲ್ಲಿ ಕರ್ಕೊಂಬಂದು ಬಿಡುತ್ತೆ ಗೂಗಲ್. ಅದೇ ಕರ್ಕೊಂಬಂದು ನೀವು ಬರಬೇಕು. ಸೊ ನಿಮ್ಗೆ ಕರೆಕ್ಟ್ ರೂಟ್ ತೋರಿಸುತ್ತೆ. ಸೊ ಬನ್ನಿ, ಟ್ರೈ ಮಾಡಿ. ಪ್ರೈಸಸ್ ಎಲ್ಲ ಡಿಸ್ಪ್ಲೇ ಆಗುತ್ತೆ, ಮತ್ತು ಡಿಸ್ಕ್ರಿಪ್ಷನಲ್ಲೂ ಇರುತ್ತೆ ಪ್ರೈಸಸ್ಸು. ಚೆಕ್ ಮಾಡಿ. ಆಮೇಲೆ ಕಮೆಂಟ್ ಮಾಡೋದು ಮರಿಬೇಡಿ. ನೀವು ತಿಂದಿದ್ರೆ, ಆಲ್ರೆಡಿ ಟ್ರೈ ಮಾಡಿದರೆ. ನೀವು ಟ್ರೈ ಮಾಡಿಲ್ಲ ಅಂದರೆ ಬಂದು ಟ್ರೈ ಮಾಡಿ, ಕಮೆಂಟ್ ಮಾಡಿ. ಐ ಥಿಂಕ್ ನಿಮ್ಮ ಫ್ಯಾಮಿಲಿ ಮತ್ತು ನಿಮ್ಮ ಮಕ್ಕಳು ಎಲ್ಲರೂ ಕರ್ಕೊಂಬನ್ನಿ. ಮಕ್ಕಳು ಕರ್ಕೊಂಬಂದು ತಿನ್ನಿಸಿ. ಕರೆಕ್ಟ್, ಒಳ್ಳೊಳ್ಳೆ ವೆಜಿಟೇರಿಯನ್ನು. ಜೊತೆಗೆ ಆ ಬದನೆಕಾಯಿ ಇದು ಕ್ರೀಮ್ ಅಲ್ಲ, ಅದೊಂದಿತ್ತು ಡಿಫ್ರೆಂಟ್ ಆಗಿದೆ ಅದು. ಸೊ ಎಷ್ಟೊಂದು ಜನ ಬದನೆಕಾಯಿ ತಿಂದೇ ಇರೋರಿಗೆ ಹಂಗೆ ಮಾಡಿ ಮಕ್ಕಳನ್ನ ಕರ್ಕೊಂಬಂದು ತಿನ್ನಿಸಿ. ಒಳ್ಳೆಯದು, ಒಳ್ಳೆ ಆರೋಗ್ಯ. ಸೊ ಹಂಗೆ ಹೇಳ್ತಾ ಈ ವಿಡಿಯೋನ ಮುಗಿಸೋಣ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಜಾಸ್ತಿ ಶೇರ್ ಮಾಡಿ. ಆಮೇಲೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಂಪು ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಫ್ರೀಯಾಗಿ ಸಬ್ಸ್ಕ್ರೈಬ್ ಆಗಿ. ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿದ್ರೆ ನಮ್ಮ ಫ್ಯೂಚರಲ್ಲಿ ಬರೋ ವೀಡಿಯೋಸ್ ನೋಟಿಫಿಕೇಷನ್ಸ್ ಎಲ್ಲ ನಿಮಗೆ ಫಸ್ಟ್ ಬರುತ್ತೆ. ನಮಸ್ಕಾರ. ನಮಸ್ಕಾರ.